ಅನುದಾನ ಕೇಳಲಿಕ್ಕೆ ಹೋದಂಥ ಒಂದು ಬರದ ನಾಡಿನ ಮುಖ್ಯಮಂತ್ರಿ, ಬಡವರದು ದುಡ್ಡು ಮೋದಿಜಿ ಕೊಡಿ ಅಂತ ಬಡವರ ನಾಡಿನ ಮುಖ್ಯಮಂತ್ರಿ ಹೋಗಿ ಬಂದಂಥ ತರೀಕ ಅಂಥದ್ದು. ಅದಕ್ಕೆ ಖರ್ಚು ಮಾಡಿದ ಹಣ ಎಷ್ಟು? ಈ ಭಾಗ್ಯವನ್ನೇ ನಂಬಿಕೊಂಡು ನೀವು MP ಎಲೆಕ್ಷನ್ನನ್ನು ಎದುರು ನೋಡ್ತೀರಿ ಅಂತಾದರೆ ನಮಗೆ ದುರಂತ ಕಾದಿದೆ. ಇದು ಸ್ವತಃ ಖರ್ಗೆ ಅವರು ಹೇಳಿದ್ದು. ಈ ಒಂದು ತಾರ್ಕಿಕ ಅಂತ್ಯಕ್ಕೆ ಅದನ್ನು ಕೊಂಡೋಗ್ಲಿಕ್ಕೆ ಆಗಲೇ ಇದರ ಪ್ಲಾನ್ ಆಗಿತ್ತು ಅನ್ನೋದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅಲ್ಲಿ ಭಾಗವಹಿಸಿದ್ದೇ ಸಾಕ್ಷಿ. ಅವರು ಇಲ್ಲದಿದ್ರೆ ಯಾಕೆ ಬರಬೇಕು? ಕರ್ನಾಟಕಕ್ಕಾದ ಅನ್ಯಾಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇರುವಾಗ ಸ್ಟಾಲಿನ್ ಯಾಕೆ ಬರಬೇಕು? ಕೇವಲ ಸ್ತ್ರೀಯರಿಗೆ ಬಸ್ ಪ್ರಯಾಣ ಉಚಿತ ಅಂತ ಬಿಟ್ರಲ್ಲ, ಒಂದು ಅಂಕಿಅಂಶ ಹೊರಗೆ ಬಿದ್ದ ಪ್ರಕಾರ 80% ಬಸ್ಸು ನಿಂತಿದೆ ರಿಪೇರಿಗೆ ದುಡ್ಡಿಲ್ದೇನೆ. 75 ವರ್ಷಗಳಲ್ಲಿ ಯಾವತ್ತೂ ಇಲ್ಲದೆ ಇದ್ದಂಥ ಅನ್ಯಾಯದ ಕೂಗು ಈಗಲೇ ಯಾಕೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಬರ್ತಾ ಇದೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ದೆಹಲಿಯ ಜಂತರ್ ಮಂತರಲ್ಲಿ ಇಡೀ ಕರ್ನಾಟಕದ ಕಾಂಗ್ರೆಸ್ಸಿನ ಶಾಸಕಾಂಗ ಮತ್ತು ಸಚಿವ ಸಂಪುಟದಿಂದ ಹಿಡಿದು ಪ್ರತಿಯೊಬ್ಬರೂ ಅಲ್ಲಿ ಹಾಜರಿದ್ದಾರೆ. ಅಲ್ಲಿ ವೀರಾವೇಶದ ಭಾಷಣವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ, DKಶಿ ಅವರು ಮಾಡಿದ್ದಾರೆ. ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಮ್ಮ ಕೊಡಮ್ಮ, ಅಮ್ಮ ನೀವು ಯಾಕೆ ಅನ್ಯಾಯ ಮಾಡಿದ್ರಿ, ಅಮ್ಮ ಇದು ನಿಮಗೆ ಗೊತ್ತಾಗೋದಿಲ್ವೇ, ಆಮೇಲೆ ಮೋದಿಜಿಯವರೇ ಮೋದಿಜಿ ಬಡವರ ದುಡ್ಡು ಕೊಡಿ ಅಂತ ಅವರದೇ ಆದಂಥ ಶೈಲಿಯಲ್ಲಿ ವ್ಯಂಗ್ಯದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೀರಿ ತಾವು. ಇದು ಐತಿಹಾಸಿಕವಾದಂಥ ಒಂದು ಪ್ರತಿಭಟನೆ. 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯಾವುದೇ ರಾಜ್ಯ ಕೂಡ ತನಗೆ ತೆರಿಗೆಯಲ್ಲಿ, ಪರಿಹಾರ ಧನದಲ್ಲಿ ಅಥವಾ ನನಗೆ ಬರುವಂಥ ಒಟ್ಟು ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಹಣಕಾಸು ಆಯೋಗದ ಒಂದು ಶಿಫಾರಸ್ಸಿನ ಮೇರೆಗೆ ಏನು ಆರ್ಥಿಕವಾದಂಥ ಕೊಡುಕೊಳ್ಳುವಿಕೆ ಅದರಲ್ಲಿ ನಮಗೆ ಅನ್ಯಾಯವಾಗಿದೆ ಅಂತ ಕೇಂದ್ರದಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದು ಇದು ಪ್ರಥಮ. ಬಡವರ ದುಡ್ಡು ಬರ ಇದೆ, ಮೋದಿಜಿ ಹಣ ಕೊಡಿ ಅಂತ ಹೇಳುವ ಸಿದ್ದರಾಮಯ್ಯನವರ ಮಾತು ಎಷ್ಟರ ಮಟ್ಟಿಗೆ ವಾಸ್ತವಿಕ? ಬಡವರು ಬರಬಿದ್ದಂಥ ರಾಜ್ಯ, ಎಂದೂ ಕಾಣದೇ ಇದ್ದಂಥ ಬರ ಇದೆ ರಾಜ್ಯದಲ್ಲಿ, ಆರ್ಥಿಕವಾಗಿ ಖಜಾನೆ ಬರಿದಾಗಿದೆ, ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿದ್ದಾವೆ. ಇಂಥ ಒಂದು ದುರ್ಭಿಕ್ಷ ಪರಿಸ್ಥಿತಿಯಲ್ಲಿ ದೆಹಲಿಗೆ ಇಡೀ ತಂಡವನ್ನು ಕರೆದುಕೊಂಡು ಹೋದಂಥ ಈ ಪ್ರತಿಭಟನೆಯ ಹೆಸರಿನಲ್ಲಿ ಕಾಂಗ್ರೆಸ್ಸು ಒಂದು ಬರ ಮತ್ತು ಬಡತನ ನೆಲೆಯೂರಿದಂಥ ರಾಜ್ಯದ ಪ್ರಾತಿನಿಧಿಕವಾಗಿ ಹೋಗಿದೆಯೇ ಅನ್ನುವ ಪ್ರಶ್ನೆ ಬಂದಾಗ ಅಲ್ಲಿ ಒಂದಿಷ್ಟು ಉಪಪ್ರಶ್ನೆಗಳು ಹುಟ್ಟುಕೊಳ್ತವೆ. ಇವತ್ತಿನ ಈ ನನ್ನ ಮಾತಲ್ಲಿ ನಾನು ಒಂದು 2-3 ರೀತಿಯ ಸತ್ಯಗಳನ್ನು ನಿಮಗೆ ಅನಾವರಣ ಮಾಡಬೇಕು. ನಾನು ಈ 6-7 ತಿಂಗಳಿನಿಂದ ನಿರಂತರವಾಗಿ ಹೇಳ್ತಾ ಬಂದಿದ್ದೇನೆ. ಏನು ಅಂತಂದರೆ, ರಾಜ್ಯ ಸರ್ಕಾರ ಈ ಬಿಟ್ಟಿ ಭಾಗ್ಯಗಳನ್ನೇನು ಘೋಷಿಸಿದೆ, ಆ ಬಿಟ್ಟಿ ಭಾಗ್ಯಗಳಿಗೆ ಬೇಕಾದಂಥ 58,000 ಕೋಟಿಯಿಂದ 64,000 ಕೋಟಿಯವರೆಗಿನ ಈ ಅಂದಾಜು ವೆಚ್ಚವನ್ನು ಎಲ್ಲಿಂದ ಅದು ತರ್ತದೆ? ಅದಕ್ಕೆ ಸೋರ್ಸ್ ಎಲ್ಲಿದೆ? ಆ ಸೋರ್ಸನ್ನು ಮತ್ತು ಅದರ ಮೂಲಭೂತವಾಗಿ ಆ ಹಣವನ್ನು ಎಲ್ಲಿಂದ ಹೊಂದಿಸ್ತೇವೆ ಅನ್ನುವಂಥ ಒಂದು ತಾರ್ಕಿಕತೆ ಇಲ್ಲದೇನೆ 14 ಬಾರಿ ಬಜೆಟ್ ಮಂಡಿಸಿದಂಥ ಅನುಭವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಕಾಏಕಿ ಬಿಟ್ಟಿ ಭಾಗ್ಯಗಳನ್ನು ಹೇಗೆ ಘೋಷಿಸಿದರು ಮತ್ತು ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ಘೋಷವಾಕ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೇಗೆ ಮುಂದಾದರು? ಅದರ ದುಷ್ಪರಿಣಾಮ ಏನಾಯಿತು?
ಅನುದಾನವನ್ನು ಕೇಳಲಿಕ್ಕೆ ಸ್ಪೆಷಲ್ ಫ್ಲೈಟಲ್ಲಿ ಹೋಗಿ ಆ ದುಂದು ವೆಚ್ಚವನ್ನು ಜನರ ಹಣದಿಂದಲೇ ಮಾಡಿ ಮೋಜು ಮಸ್ತಿ ಮಾಡಿದ್ದನ್ನು ಜಮೀರ್ ಅವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಚ್ಚಿಕೊಂಡಂಥ ಉದ್ದಟತನವನ್ನು ಗಮನಿಸಿದಾಗನೇ ನೀವು ಅಂದುಕೋಬೇಕಾಗಿತ್ತು, ಅಥವಾ ನಾವು ಅಂದುಕೊಂಡಿದ್ದೇವೆ ಏನು ಅಂತಂದರೆ ಇವರಿಗೆ ಜನರ ದುಡ್ಡು, ಇವರ ಮಜಾ ಮತ್ತು ಮಸ್ತಿ. ಅನುದಾನ ಕೇಳಲಿಕ್ಕೆ ಹೋದಂಥ ಒಂದು ಬರದ ನಾಡಿನ ಮುಖ್ಯಮಂತ್ರಿ, ಬಡವರದು ದುಡ್ಡು ಮೋದಿಜಿ ಕೊಡಿ ಅಂತ ಬಡವರ ನಾಡಿನ ಮುಖ್ಯಮಂತ್ರಿ ಹೋಗಿ ಬಂದಂಥ ತರೀಕೆಯ ಅಂಥದ್ದು, ಅದಕ್ಕೆ ಖರ್ಚು ಮಾಡಿದ ಹಣ ಎಷ್ಟು? ಇಂಥದ್ದನ್ನೆಲ್ಲ ಗಮನಿಸಿದಾಗ ಈ ಒಂದು ಪ್ರತಿಭಟನೆಯ ಹಿಂದೆ ಕೇವಲ ಕೇಂದ್ರದಿಂದ ತೆರಿಗೆ ಹಣ ಅಥವಾ ಅನುದಾನ ಅಥವಾ ಆರ್ಥಿಕವಾದಂಥ ಒಂದು ವಿಲೇವಾರಿ ಆದಂಥ ಅನ್ಯಾಯಕ್ಕಾಗಿ ಒಂದು ಮಾಡಬಹುದಾದ ಪ್ರಾಮಾಣಿಕವಾದಂಥ ಪ್ರತಿಭಟನೆ ಅಲ್ಲ ಇದು. ಇದೊಂದು ರಾಜಕೀಯವಾದಂಥ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ. ಮತ್ತು ಇದು ಈ ರಾಜಕೀಯದ ಒಂದು ಹೂಟ ಈಗಲೇ ಯಾಕೆ ಆಸ್ಫೋಟಗೊಂಡಿದೆ ಅಂತಂದರೆ, ಇನ್ನು 2-3 ತಿಂಗಳಲ್ಲಿ ಚುನಾವಣೆ ಇದೆ. ರಾಮಲಲ್ಲನ ಪ್ರತಿಷ್ಠಾಪನೆಯ ನಂತರದ ದಿನಗಳು, ಅದರ ಮೊದಲಿನ ದಿನಗಳು, ಬಿಟ್ಟಿ ಭಾಗ್ಯದಲ್ಲಿ ಅದ್ಭುತವಾದಂಥ ಗೆಲುವನ್ನು ಪಡ್ಕೊಂಡಂಥ ಕರ್ನಾಟಕದ ಕಾಂಗ್ರೆಸ್ಸಿನ ಗೆಲುವಿನ ಆ ಒಂದು ದುರಹಂಕಾರ, ದರ್ಪ, ಪಂಚರಾಜ್ಯ ಚುನಾವಣೆಯಲ್ಲಿ ಸರೀ ಮುಖಕ್ಕೆ ತಪರಾಕಿ ಹೊಡೆಸ್ಕೊಂಡಂಥ ರೀತಿ, ಈಗ ಇಡೀ ಒಂದು ಸನಾತನ ಧರ್ಮದ ಪುನರುತ್ಥಾನದ ಆ ವೇವ್ಸಲ್ಲಿ ಮೋದಿಯವರಿಗೆ ಬಂದಂಥ ಆನೆ ಬಲ, ಸ್ವತಃ ಬಾಯ್ತಪ್ಪಿಯೋ ಅಥವಾ ಉದ್ದೇಶಪೂರ್ವಕವೋ ಅಥವಾ ಹತಾಶೆಯಿಂದಲೋ ಗೊತ್ತಿಲ್ಲ, ಖರ್ಗೆಯವರೇ ಲೋಕಸಭೆಯಲ್ಲಿ ನೀವು 400 ಸೀಟನ್ನು ಗೆಲ್ಲಲಿದ್ದೀರಿ ಅನ್ನುವಂಥ ಒಂದು ಮಾತನ್ನು ಆಡಿದ್ದು ಅಥವಾ ಶುಭ ಹಾರೈಸಿದ್ದು, ರಾಹುಲ್ ಗಾಂಧಿಯ ಯಾತ್ರೆಯಲ್ಲಿ ಬಿಹಾರದ ನಿತೀಶ್ ಕುಮಾರ್ ಮೊದಲು ಕೈ ಕೊಟ್ಟರು. ಈಗ UPಯಲ್ಲಿ ಫೆಬ್ರವರಿ 14ಕ್ಕೆ ಅವರ ಯಾತ್ರೆಯನ್ನು ಪ್ರವೇಶ ಮಾಡ್ತಾ ಇದೆ. ಅಲ್ಲಿ ಇನ್ನೊಂದು ಬಾಂಬು ಕಾದಿದೆ. ಮಹಾರಾಷ್ಟ್ರದಲ್ಲಿ ಮೋದಿಯವರನ್ನು ಯದ್ವ ತದ್ವ ಬೈತಾ ಇದ್ದಂಥ ಉದ್ಧವ್ ಠಾಕ್ರೆ, ನಾವೇನು ನಿಮ್ಮ ವಿರೋಧಿಗಳೇ, ನಾವು ನಿಮ್ಮ ಸ್ನೇಹಿತರಲ್ವೇ, ಈ ರೀತಿಯ ಮೃದು ಮಾತನ್ನು ಆಡಲಿಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನು? ಈ INDA ಕೂಟಕ್ಕೆ, ಇಂಡಿ ಕೂಟಕ್ಕೆ ಭವಿಷ್ಯ ಇಲ್ಲ. ಇದು ಚದುರು ಹೋಗಿದೆ, ಇದರ ಅಸ್ತಿತ್ವವನ್ನೇ ಕಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ BJPಯ NDA ಕೂಟ ಅತ್ಯಂತ ಬಲಿಷ್ಠವಾದಂಥ ಒಂದು ಸೀಟುಗಳ ಮೂಲಕ ಮತ್ತು ಸಂಖ್ಯೆಯಲ್ಲಿ ಚಾರಿತ್ರಿಕವಾದಂಥ ವಿಜಯವನ್ನು ಗಳಿಸಲಿಕ್ಕಿದೆ. ಆ ಕಾರಣಕ್ಕಾಗಿ ನಾವು ಈಗಲೇ ಒಂದು ತಯಾರಿಯನ್ನು ಮಾಡಿಕೊಂಡ್ರೆ ನಾವು ಬಚಾವಾಗ್ತೇವೆ. ಹಾಗಾಗಿಯೇ ರಾಷ್ಟ್ರೀಯ ಲೋಕತಂತ್ರ ಬಿಹಾರದ್ದು, ಅಲ್ಲಿಯ ಜಾಟ್ ಸಮುದಾಯದ 15% ಮತವನ್ನು ತನ್ನ ಕೈಯಲ್ಲಿಟ್ಟುಕೊಂಡಂಥ ಪಕ್ಷ ಈಗ ಫೆಬ್ರವರಿ 14ಕ್ಕೆ ಅಖಿಲೇಶ್ ಯಾದವ್ ನಿಮಗೆ ಮುಂದಿನ MP ಚುನಾವಣೆಯಲ್ಲಿ 8 ಸೀಟ್ ಕೊಡ್ತೇನೆ ಅಂತಂದರು. ಆ 8 ಸೀಟನ್ನು ಗಾಳಿಗೆ ತೂರಿ ನಮಗೆ 4 ಸೀಟ್ ಆದರೂ ಅಡ್ಡಿಲ್ಲ, ನಾವು ಮೋದಿಯವರೊಟ್ಟಿಗೆ ಹೋಗ್ತೇವೆ ಅಂತ ಅವರು JDRL ಈಗ ಘೋಷಿಸಿದೆ ಮತ್ತು ಫೆಬ್ರವರಿ 14ಕ್ಕೆ ಜಾಯಿನ್ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈ ಘಟನೆಯನ್ನು ನೋಡಬೇಕಾದ ಅಗತ್ಯ ಇದೆ. ಇದೇ ಸಂದರ್ಭಕ್ಕೆ ಪ್ರತಿಭಟನೆ ಮಾಡ್ತೇವೆ ಅಂತ ಘೋಷಣೆ ಆದ ನಂತರವೇ ದಕ್ಷಿಣ ರಾಜ್ಯಕ್ಕೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದೆ, ನಮ್ಮ ಹಣವನ್ನು ನಮಗೆ ಕೊಡದೇ ಉತ್ತರಕ್ಕೆ ತಗೊಂಡೋಗಿ ಅಲ್ಲಿ ಅಭಿವೃದ್ಧಿ ಮಾಡುವ ಮೂಲಕ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾ DK ಸುರೇಶ್ ಅವರು ದಕ್ಷಿಣ ರಾಜ್ಯಗಳ ಒಕ್ಕೂಟವನ್ನು ಮಾಡಿ ನಾವು ಪ್ರತ್ಯೇಕ ರಾಷ್ಟ್ರದ ಪ್ರಸ್ತಾವನೆಯನ್ನು ಮುಂದಿಡಬೇಕಾಗತ್ತೆ ಅನ್ನುವ ಮಾತನ್ನು ಆಡಿದ್ದು ಕೇವಲ ತೆರಿಗೆಯ ಹಣದಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ಪರ್ಯಾಯವಾಗಿ ಬಂದ ಮಾತು ಅಲ್ಲ, ಅದು ಈಗ ಸ್ಪಷ್ಟ ಆಗ್ತಾ ಇದೆ. ಅಂದರೆ
ದಕ್ಷಿಣದ ರಾಜ್ಯಗಳನ್ನು ಒಟ್ಟಾಗಿ ಗಮನಿಸಿ ಒಟ್ಟಾಗಿ ತಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ತೊಡೆ ತಟ್ಟುವ ಹೂಂಕರಿಸುವ ಕೆಲಸವನ್ನು ಮಾಡಿದರೆ ಪ್ರಾಯಶಃ ನಾವು ಅಂದುಕೊಂಡಾಗೆ ಕರ್ನಾಟಕದಲ್ಲಿ 15ರಿಂದ ಒಂದು 16-17 ಸೀಟನ್ನು ನಾವು ಪಡೆಯಬಹುದು. ಬೇರೆ ಯಾವ ಶಕ್ತಿಯೂ ಇಲ್ಲ. ಯಾಕೆಂದರೆ ಸ್ವತಃ ಖರ್ಗೆ ಅವರೇ ಹೇಳಿದ್ದಾರೆ, ಬಿಟ್ಟಿ ಭಾಗ್ಯಗಳನ್ನು ನಂಬ್ಕೋಬೇಡಿ, ಪಂಚರಾಜ್ಯದ ಚುನಾವಣೆಯಲ್ಲಿ ಬಿಟ್ಟಿ ಭಾಗ್ಯ ವರ್ಕೌಟ್ ಆಗಿಲ್ಲ. 7 ಬಿಟ್ಟಿ ಭಾಗ್ಯವನ್ನು ಕೊಟ್ಟರೂ ಕೂಡ ರಾಜಸ್ಥಾನದಲ್ಲಿ ನಾವು ಕಳ್ಕೊಂಡೆವು. ಹಾಗಾಗಿ ಬಿಟ್ಟಿ ಭಾಗ್ಯವನ್ನೇ ನಂಬಿಕೊಂಡು ನೀವು MP ಎಲೆಕ್ಷನ್ನನ್ನು ಎದುರು ನೋಡ್ತೀರಿ ಅಂತಾದರೆ ನಮಗೆ ದುರಂತ ಕಾದಿದೆ. ಇದು ಸ್ವತಃ ಖರ್ಗೆ ಅವರು ಹೇಳಿದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ನೋಡಬೇಕಾದಂಥ ಅಗತ್ಯ ಇದೆ. ಇದು ಕೇವಲ ತೆರಿಗೆ ಅನ್ಯಾಯದ ಪ್ರತಿಭಟನೆ ಅಲ್ಲ, ಇದು ಮುಂಬರುವ ಲೋಕಸಭಾ ಚುನಾವಣೆಯ ಒಂದು ಬಹುದೊಡ್ಡ ಅಸ್ತ್ರವಾಗಿ ಮುಳುಗುವವನಿಗೆ ಹುಲ್ಲುಕಡ್ಡಿಯೇ ಒಂದು ಆಶ್ರಯ ಅನ್ನುವ ಹಾಗೆ ಮುಳುಗುವ ಹಡಗಿನಲ್ಲಿ ಕುಳಿತು ಮೂಗಿನ ಮುಟ್ಟ ನೀರು ಬಂದಂಥ ಇಂಡಿ ಕೂಟಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಂದು ಸಂಜೀವಿನಿ ರೂಪದಲ್ಲಿ ದೆಹಲಿಗೆ ಹೋಗಿ ಜಂತರ್ ಮಂತರಲ್ಲಿ ಒಂದು ಪ್ರತಿಭಟನೆ ಮಾಡಿ ಒಂದು ಇಡೀದಾದಂಥ ಒಂದು ಪ್ರಪೋಗಂಡ ಮಾಡಿ ದೇಶದ ಗಮನವನ್ನು ಸೆಳೆಯುವಂಥ ಒಂದು ಷಡ್ಯಂತ್ರವನ್ನು ಈ ಕಾಂಗ್ರೆಸ್, ರಾಜ್ಯದ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಿದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು, ಸಾಕ್ಷ್ಯಗಳು ಇಲ್ಲಿದೆ. ಇದನ್ನು ನಿಮ್ಮೆದುರು ಇಡಲಿಕ್ಕೆ ಹೊರಟಿದ್ದೇನೆ ನಾನು. ಮೊದಲನೇದಾಗಿ, ಬಡ ರಾಜ್ಯ, ಬರವನ್ನು ಅತ್ಯಂತ ತೀವ್ರವಾಗಿ ಹೊಂದಿರುವಂಥ ರಾಜ್ಯ, ನೀರಿನ ಬರ, ಅಭಿವೃದ್ಧಿ ಕಾರ್ಯಗಳಿಗೆ ಹಣಕಾಸು ಇಲ್ಲ. ನೋಡಿ, 3-4 ತಿಂಗಳ ಹಿಂದೆ ರಾಜ್ಯ ಸರ್ಕಾರದ ಹಣಕಾಸು ಮಾರ್ಗದರ್ಶಿಗಳು ಆದಂಥ ಬಸವರಾಜ ರಾಯರೆಡ್ಡಿ ಅವರು ಒಂದು ಮಾತು ಹೇಳ್ತಾರೆ. ಏನು? ನಮ್ಮ ಘೋಷಿತ ಬಿಟ್ಟಿ ಭಾಗ್ಯಗಳಿಗೆ ಅದನ್ನು ಸಂಪೂರ್ಣವಾಗಿ ನಾವು ಅನುಷ್ಠಾನಕ್ಕೆ ತರಬೇಕು ಅಂತಾದರೆ 58,000ದಿಂದ 62 ಕೋಟಿ ಬೇಕು. ಆಯಿತಾ? ಈ ಹಣ ರಾಜ್ಯ ಸರ್ಕಾರದಲ್ಲಿ ಇಲ್ಲ, ಖಜಾನೆಯಲ್ಲಿ ಇಲ್ಲ. ನಾವು ಹೇಗಾದರೂ ಮಾಡಿ ಕೇಂದ್ರ ಸರ್ಕಾರದಿಂದ ಈ ಹಣವನ್ನು ಪಡ್ಕೊಳ್ಳಬೇಕು. ಇದು ಅವರು ಕೊಟ್ಟಂಥ ಸ್ಟೇಟ್ಮೆಂಟು. ಹಾಗಾದರೆ ಇದರ ಉದ್ದೇಶ ಏನು? ಅಂದರೆ ಇದಕ್ಕೆ ಇದರದೇ ಆದಂಥ ಒಂದು ದಾರಿಯನ್ನು ಅವರು ಹುಡ್ಕೊಂಡಿದ್ದಾರೆ. ಮೊದಲನೇದಾಗಿ ನಿಮಗೊಂದು ಉದಾಹರಣೆ ಕೊಡ್ತೇನೆ, ಇಲ್ಲದಿದ್ದರೆ ಇದು ಸುದೀರ್ಘ ಆಗ್ತದೆ. ಒಂದೇ ಒಂದು ಉದಾಹರಣೆ ಕೊಟ್ಟು ಅವರ ಇಡೀ ಚಾಳಿಯನ್ನು ನೀವು ನಿರೀಕ್ಷೆ ಮಾಡ್ತೀರಿ, ಅರ್ಥೈಸ್ಕೊಳ್ತೀರಿ, ಮತ್ತು ಅದನ್ನು ವಿಶ್ಲೇಷಣೆ ಮಾಡ್ಕೊಳ್ತೀರಿ ಅಂತ ಭಾವಿಸ್ತೇನೆ. 10 kg ಅಕ್ಕಿ ಕೊಡ್ತೇನೆ ಅಂತಂದರು, ಅದು ಮೊದಲ ಸುಳ್ಳು. 5 kg ಕೇಂದ್ರದ್ದು, 5 kg ರಾಜ್ಯದ್ದು. 5 kg ರಾಜ್ಯದ್ದು, 5 kg ಕೇಂದ್ರದ್ದು ಅನ್ನುವಂಥ ಒಂದು ಸತ್ಯವನ್ನೇ ಜನರೆದುರಿಟ್ಟಿರಲಿಲ್ಲ. ಆಯಿತು, ಅದು ಬಿಟ್ಟುಬಿಡಿ. 10 kg ಅಕ್ಕಿ ಕೊಡಲಿಕ್ಕೆ ಅಂತ ಪ್ರಥಮವಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಹೊರಟಾಗ ಅಕ್ಕಿ ಬರ. ಆವಾಗ ಏನು ಮಾಡಿದರು? ಕೇಂದ್ರ ಸರ್ಕಾರದ ಮೇಲೆ ನಮ್ಮ ರಾಜ್ಯಕ್ಕೆ ಬಡ ಜನರಿಗೆ ಕೊಡುವ ಅನ್ನವನ್ನು ಕೂಡ ಕಸಿದುಕೊಂಡ್ರು. ನಮಗೆ ಅಲ್ಲಿ ಅಕ್ಕಿ ದಾಸ್ತಾನಿದ್ರೂ ಕೊಡ್ತಾ ಇಲ್ಲ ಅಂತ ಅಂದರು. ಆರೋಪ 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 ಮಾಡಿದರು ಕೇಂದ್ರ ಸರ್ಕಾರದ ಮೇಲೆ, ಮೋದಿಯವರ ಮೇಲೆ, ಕಂಡಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ. ಕೊನೆಗೆ ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿತ್ತು, ತಪರಾಕೆ ಕೊಟ್ಟಾಗಿ. ಎಲೆಕ್ಷನ್ ಪೂರ್ವದಲ್ಲೇ ರಾಜ್ಯ ಸರ್ಕಾರಿಗಳಿಗೆಲ್ಲ ಸರಿಯಾದ ರೀತಿಯಲ್ಲಿ ಅಕ್ಕಿ ವಿತರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಓಪನ್ ಮಾರ್ಕೆಟ್ ಮಾಡಿದ್ದೇವೆ, ಅದರ ಎಲ್ಲ ವಿವರಗಳನ್ನು ಕೊಟ್ಟರು. ಕೊಟ್ಟ ಮೇಲೆ ಏನಾಯಿತು? ಅದು ಬಾಯಿ ಮುಚ್ಚಿತು. ಇದೇ ರೀತಿ ಪ್ರತಿ ಒಂದಕ್ಕೂ ಪರಿಹಾರ ಕೊಟ್ಟಿಲ್ಲ, ಬರಕ್ಕೆ ಕೊಟ್ಟಿಲ್ಲ, ಅದಕ್ಕೆ ಕೊಟ್ಟಿಲ್ಲ, ಇದಕ್ಕೆ ಕೊಟ್ಟಿಲ್ಲ. ಈ ಟೆಂಪರಮೆಂಟನ್ನು ಮಾಡ್ಕೊಂಡು ಬಂದು ಇವತ್ತು ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಸ್ಲೋಗನ್ನನ್ನು, ಪ್ರತ್ಯೇಕ ರಾಷ್ಟ್ರದ ಕೂಗನ್ನು, ಮಾತನ್ನು DK ಶಿವಕುಮಾರ್ ಅವರ ಮೂಲಕ ಹೇಳಿಸುವ ಮೂಲಕ ಈ ಒಂದು ತಾರ್ಕಿಕ ಅಂತ್ಯಕ್ಕೆ ಅದನ್ನು ಕೊಂಡೋಗಲಿಕ್ಕೆ ಆಗಲೇ ಇದರ ಪ್ಲ್ಯಾನ್ ಆಗಿತ್ತು ಅನ್ನೋದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅಲ್ಲಿ ಭಾಗವಹಿಸಿದ್ದೇ ಸಾಕ್ಷಿ. ಅವರು ಇಲ್ಲದಿದ್ದರೆ ಯಾಕೆ ಬರಬೇಕು? ಕರ್ನಾಟಕಕ್ಕಾದ ಅನ್ಯಾಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇರುವಾಗ ಸ್ಟಾಲಿನ್ ಯಾಕೆ ಬರಬೇಕು? ಹಾಗಾದರೆ ಇದು ಷಡ್ಯಂತ್ರ ಅಲ್ವೇ? ಇದು ಪೂರ್ವಯೋಜಿತ ಅಲ್ವೇ?
ದಕ್ಷಿಣದ ರಾಜ್ಯಗಳನ್ನು ಒಗ್ಗೂಡಿಸಿ ಮೋದಿಯವರ ಮೇಲೆ ಒಂದು ಒತ್ತಡವನ್ನು ತರುವ, ದಕ್ಷಿಣದ ರಾಜ್ಯಗಳನ್ನು ಒಗ್ಗೂಡಿಸಿ ಈ ದಕ್ಷಿಣ ರಾಜ್ಯಗಳನ್ನೇ ಪ್ರತ್ಯೇಕಿಸುವ, ಆ ಪ್ರತ್ಯೇಕ ಮನೋಭಾವವನ್ನು ಹುಟ್ಟುಹಾಕುವ ಮೂಲಕ ಮುಂಬರುವ ಚುನಾವಣೆಯಲ್ಲಿ ದಕ್ಷಿಣ ರಾಜ್ಯದಲ್ಲಿ BJPಯ ಮೋದಿಯವರ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಈ ಪ್ರತಿಭಟನೆಯಲ್ಲಿದೆ. ಬೇರೆ ಏನೂ ಇಲ್ಲ. ಅದಕ್ಕೆ ಇಲ್ಲಿ ಉತ್ತರವೂ ಇದೆ, ಬೇರೆ ಏನೂ ಇಲ್ಲ ಅನ್ನೋದಕ್ಕೆ. ಈಗ ಒಂದು ಬಡತನ ಇದೆ, ಬರ ಇದೆ. ಮೊನ್ನೆ ನೋಡಿದ್ದೀರಿ, ಒಂದು ಮದುವೆಗೆ ಸ್ಪೆಷಲ್ ಚಾರ್ಟೆಡ್ ಫ್ಲೈಟಲ್ಲಿ ಹೋಗಿ ಬಂದದ್ದನ್ನು ನೋಡಿದ್ದೀರಿ. ಯಾರೋ ಮುಖ್ಯಮಂತ್ರಿಗಳು, ಬರದ ನಾಡಿನ ಮುಖ್ಯಮಂತ್ರಿ ಒಂದು ಖಾಸಗಿ ಮದುವೆಗೆ ಸರ್ಕಾರದ ಖರ್ಚಿನಲ್ಲಿ ಸ್ಪೆಷಲ್ ಚಾರ್ಟೆಡ್ ಫ್ಲೈಟಲ್ಲಿ ಹೋಗಿ ಬರಬೇಕಾದ ಅಗತ್ಯ ಇತ್ತೇ? ಇದು ನೀವು ಯೋಚನೆ ಮಾಡಬೇಕಾದದ್ದು. ಇನ್ನೊಂದು 136 ಜನ ಹೋಗಿದ್ದಾರೆ. ಆ 136 ಜನರಿಗೆ ಒಬ್ಬೊಬ್ಬರಿಗೆ 4 ಜನ ಅಂತ ಹಿಡ್ಕೊಳ್ಳಿ. ಒಟ್ಟು ಹೆಚ್ಚು ಕಮ್ಮಿ 600 ಜನ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗ್ಲಿಕ್ಕೆ 10,000, ಬರಲಿಕ್ಕೆ 10,000 ಅಂತ 20,000 ಹಿಡೀರಿ ಫರ್ ಹೆಡ್. 600 ಗುಣಿಸು 20,000 ಲೆಕ್ಕ ಹಾಕಿ, ಎಷ್ಟು ಕೋಟಿ ಆಗ್ತದೆ ಅಂತ ಲೆಕ್ಕ ಹಾಕಿ. ಇದು ಒಂದು ಲೆಕ್ಕಾಚಾರ. ಇನ್ನೊಂದು, ಅಲ್ಲಿ ವಸತಿ, ಮೋಜು ಮಸ್ತಿ, ತಿರುಗಾಟ, ವಾಹನ ಇತ್ಯಾದಿ 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 ಆ ಖರ್ಚನ್ನು ಸೇರಿಸಿ, ಆಯಿತಾ? ಆಮೇಲೆ ರಾಜ್ಯದಲ್ಲಿ ಈಗಾಗಲೇ ಗಾಂಧಿಯವರ ಉಪ್ಪಿನ ಸತ್ಯಾಗ್ರಹದ ರೀತಿಯಲ್ಲಿ ಈಗ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದ ಒಂದು ಪ್ರಸಕ್ತ ಉದಾಹರಣೆಯಾಗಿ ಮುಖ್ಯಮಂತ್ರಿಗಳು ನಿಂತಾಯಿತು. ಯಾಕೆಂದರೆ ಗಾಂಧಿಯವರ ಬೆನ್ನಲ್ಲಿ ನಿಂತಿದ್ದಾರೆ ಅವರು. ಆ ಜಾಹೀರಾತನ್ನು ಕೊಡಲಿಕ್ಕೆ BJPಯವರು ಹೇಳಿದ ಪ್ರಕಾರ 20 ಕೋಟಿ ಖರ್ಚಾಗಿದೆ. 600 ಜನರು ಪ್ರಯಾಣ, ಅದಕ್ಕೆ ಗುಣಿಸು 20,000. ಅಲ್ಲಿ ವಸತಿ ಗಿಸತಿ ಊಟ ಅದೆಲ್ಲ ಸೇರಿ ಅದೊಂದಿಷ್ಟು, ಇಲ್ಲಿ 20 ಕೋಟಿ. ಒಟ್ಟು ಲೆಕ್ಕಾಚಾರ ಹಾಕಿ ಎಷ್ಟಾಗತ್ತೆ ನೋಡಿ. ಏನು ಹೇಳ್ತಾ ಇದ್ದಾರೆ? ಬರ ಇದೆ, ಬಡ ಜನರ ದುಡ್ಡು ಕೊಡಿ ಮೋದಿಜಿ ಅನ್ನುವರು ಇಷ್ಟು ಖರ್ಚು ಮಾಡಿ ಹೋಗಬೇಕಾಗಿತ್ತೇ? ಆಯಿತು, ಈ ಪ್ರತಿಭಟನೆ ಆಯಿತು. ಪ್ರತಿಭಟನೆ ಆದ ತಕ್ಷಣ ಕೇಂದ್ರ ಸರ್ಕಾರ ನಿಮಗೇನಾದರೂ ಬಿಡುಗಡೆ ಮಾಡಿತ್ತೇ? ಅದಕ್ಕೆ ಆ ರೀತಿ ಸಾಧ್ಯತೆ ಇದೆಯೇ? ಕೇಂದ್ರದೊಟ್ಟಿಗೆ ಈ ರೀತಿಯ ಒಂದು ಸಂಘರ್ಷವನ್ನು ರಾಜ್ಯ ಸರ್ಕಾರ ಮಾಡಬಹುದೇ ಒಕ್ಕೂಟ ವ್ಯವಸ್ಥೆಯಲ್ಲಿ? ಅದು ಸಂವಿಧಾನಿಕವೇ, ನ್ಯಾಯಯುತವೇ? ಅದಕ್ಕೆ ಬೇರೆ ಮಾರ್ಗಗಳಿರಲಿಲ್ವೇ? ಆಲ್ರೆಡಿ ಇಲ್ಲಿ ಪರಿಶಿಷ್ಟ ಜನಾಂಗಕ್ಕೆ ಮೀಸಲಿಟ್ಟಂಥ ಹಣವನ್ನು ಮುಖ್ಯ ಆಗಿದೆ. ವಯೋವೃದ್ಧರಿಗೆ ಪಿಂಚಣಿ ಕೊಡುವುದು ನಿಲ್ಲಿಸಿ ಆಗಿದೆ. ಮಕ್ಕಳಿಗೆ ಕೊಡುವ ಶಿಕ್ಷಣದ ಭತ್ಯೆಯನ್ನು ನಿಲ್ಲಿಸಲಾಗಿದೆ. SSLC ಮಕ್ಕಳಿಗೆ 50 ರೂಪಾಯಿ ತಲಾ ವಸೂಲು ಮಾಡುವಂಥ ಒಂದು ದಿವಾಳಿತನಕ್ಕೆ ಇಳಿದಾಗಿದೆ. ಅಭಿವೃದ್ಧಿ ಕಾರ್ಯಗಳನ್ನು ಈ ವರ್ಷದಲ್ಲಿ ಸಾಧ್ಯವೇ ಇಲ್ಲ ಅಂತ DKಶಿ ಅವರೇ ಘೋಷಿಸಿ ಆಗಿದೆ. ಯಾಕೆಂದರೆ ನಮಗೆ ಬಿಟ್ಟಿ ಭಾಗ್ಯ ಕೊಡಲಿಕ್ಕೆ ಹಣ ಇಲ್ಲ ಅಂತ ಅವರೇ ಹೇಳಿದ್ದಾರೆ, ಅವರ ಸಚಿವರೇ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ದೆಹಲಿಗೆ ಇಡೀ ಸರ್ಕಾರ ಮತ್ತು ಇಡೀ 136 ಜನರನ್ನು ಕರೆದುಕೊಂಡು ಹೋಗುವಂಥ ಸಾಹಸ ಅದು ಫ್ಲೈಟಲ್ಲಿ ಬೇಕಾಗಿತ್ತೇ? ನಿಮಗೆ ರೈಲ್ ಇರಲಿಲ್ವಾ? ಒಂದು ಇಡೀ ರೈಲನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ, ಎಕಾನಮಿಕಲ್ ಆಗಿ ಪ್ರಯಾಣ ಮಾಡ್ಕೊಂಡು ಬರ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ? ಹಾಗಾದರೆ ನಿಮ್ಮ ಇರಾದೆ ಏನು? ರಾಜ್ಯದ ರಕ್ಷಣೆಯೋ ಭಕ್ಷಣೆಯೋ? ಇದಕ್ಕೆ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ. ಬಿಟ್ಟಿ ಭಾಗ್ಯಗಳನ್ನು ಬಿಟ್ಟಿಯಾಗಿ ಹಿಂದು ಮುಂದೆ ಇಲ್ಲದೇನೆ, ತರ್ಕ ಇಲ್ಲದೇನೆ, ಹಣಕಾಸಿನ ಯಾವುದೇ ರೀತಿಯಾದರ ಸಂಪನ್ಮೂಲವನ್ನು ಎಲ್ಲಿಂದ ಕ್ರೋಢೀಕರಿಸ್ತೀರಿ ಅನ್ನುವಂಥ ಯಾವ ಲೆಕ್ಕಾಚಾರವನ್ನು ಇಲ್ಲದೇನೆ ಬಾಯಿಗೆ ಬಂದ ಹಾಗೆ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿದ್ರಿ. ಅದನ್ನು ವಿಲೇವಾರಿ ಮಾಡಲಿಕ್ಕೆ ಟ್ರೈ ಮಾಡಿದ್ರಿ, ಅದು ಅರ್ಧಂಬರ್ಧ ಮಾಡಿದ್ರಿ. ಅದರಲ್ಲೂ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಘೋಷಿಸಿದ್ರಿ. ಕೇವಲ ಸ್ತ್ರೀಯರಿಗೆ ಬಸ್ ಪ್ರಯಾಣ ಉಚಿತ ಅಂತ ಬಿಟ್ಟರಲ್ಲ, ಒಂದು ಅಂಕಿಅಂಶ ಹೊರಗೆ ಬಿದ್ದ ಪ್ರಕಾರ 80% ಬಸ್ಸು ನಿಂತಿದೆ, ರಿಪೇರಿಗೆ ದುಡ್ಡಿಲ್ದೇನೆ. 20% ಬಸ್ಸು ಮಾತ್ರ ಓಡ್ತಾ ಇದೆ. ಅದಕ್ಕಾಗಿಯೇ ಮಹಿಳೆಯರೆಲ್ಲ ತುಂಬಿಕೊಳ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಅವಕಾಶ ಇಲ್ಲ, ಮಕ್ಕಳಿಗೆ ಶಾಲೆ ಹೋಗ್ಲಿಕ್ಕೂ ಅವಕಾಶ ಇಲ್ಲ. ಇಂಥ ಪರಿಸ್ಥಿತಿ ಎದುರಿಸ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾದರೆ ನಿಜಕ್ಕೂ ಈಗ ಅವರು ಹೇಳುವ ಪ್ರಕಾರ ಎಷ್ಟು ಅನ್ಯಾಯ ಆಗಿದೆ?
1.87 ಲಕ್ಷ ಕೋಟಿ ಅನ್ಯಾಯ ಆಗಿದೆ. ತೆರಿಗೆ, ಪರಿಹಾರ, ಅನುದಾನ, ಹಣಕಾಸು ಆಯೋಗ ಹೇಳಿದಂತೆ ಹೆಚ್ಚುವರಿ ಹಣ ಇದ್ಯಾವುದೂ ನಮಗೆ ಕೊಡದೇನೆ ತೊಂದರೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲೊಂದು ಅಂಕಿಅಂಶ ಇದೆ, ಅದನ್ನು ಸ್ವಲ್ಪ ನೋಡೋಣ. ಈಗ UPA 10 ವರ್ಷಗಳಲ್ಲಿ, ಅಂದರೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 10 ವರ್ಷಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟನ್ನು ಕೊಟ್ಟಿತ್ತಪ್ಪ? ಅದನ್ನು ಗಮನಿಸಿದರೆ 1,42,000 ಕೋಟಿ ಇನ್ 10 ಇಯರ್ಸ್. ಆಯಿತಾ? ಅದೇ ಮೋದಿ ಸರ್ಕಾರ ಈ 10 ವರ್ಷಗಳಲ್ಲಿ ಎಷ್ಟು ಕೊಟ್ಟಿದೆ? ಇವರ ಲೆಕ್ಕಾಚಾರದ ಪ್ರಕಾರ ಇದಕ್ಕಿಂತ ಕಡಿಮೆ ಕೊಟ್ಟಿರ್ಬೇಕು ತಾನೆ. ನೀವು ಹಾಗೆ ಯೋಚನೆ ಮಾಡ್ತಾ ಇದ್ದೀರಿ ತಾನೆ. ನೋಡಿ, ಇಲ್ಲೇ ಇದೆ ಅಂಕಿಅಂಶ. 4,94,000 ಕೋಟಿಯನ್ನು ಕೊಟ್ಟಿದೆ. ಹಾಗಾದರೆ ಎಷ್ಟು ಪಟ್ಟು ಜಾಸ್ತಿ ಕೊಟ್ಟಿದೆ ಲೆಕ್ಕ ಹಾಕಿ. ಇದು ಒಂದು. ಇನ್ನು ಗ್ರ್ಯಾಂಟ್ಸಿಗೆ ಬಂದರೆ UPA 10 ವರ್ಷಗಳಲ್ಲಿ 60,780 ಕೋಟಿ ಕೊಟ್ಟಿದೆ. ಎಷ್ಟು? 60,780 ಕೋಟಿ ಇನ್ 10 ಇಯರ್ಸ್. ಅದೇ ಮೋದಿ ಸರ್ಕಾರ 10 ವರ್ಷದಲ್ಲಿ 2,08,000 ಕೋಟಿ ರೂಪಾಯಿ ಕೊಟ್ಟಿದೆ. 60,000 ಕೋಟಿಯಲ್ಲಿ 2 ಲಕ್ಷ ಕೋಟಿಯಲ್ಲಿ. ಇದು ಯಾವುದನ್ನು ಕೇವಲ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ ತಕ್ಷಣ ತೆಗೆದುಕೊಡ್ಲಿಕ್ಕಾಗುವುದಿಲ್ಲ, ಚೆಕ್ ಬರಲಿಕ್ಕಾಗುವುದಿಲ್ಲ. ಹಣಕಾಸು ಆಯೋಗ 14ನೇ ಮತ್ತು 15ನೇ ಹಣಕಾಸು ಆಯೋಗ ಅದು ಏನು ಶಿಫಾರಸು ಮಾಡಿದೆ, ಅದು ರಾಜ್ಯಗಳನ್ನೆಲ್ಲ ಸುತ್ತಾಡಿ ಯಾವ ರೀತಿಯ ಚರ್ಚೆಯನ್ನು ಮಾಡಿದೆ, ಅವರ ಸಮಸ್ಯೆಗಳೊಟ್ಟಿಗೆ ಏನು ಮುಖಾಮುಖಿಯಾಗಿದೆ, ಇದರ ಆಧಾರದ ಮೇಲೆ ಕೊಡ್ತಾರೆ. ಒಂದು, ಆ ಇಡೀ ಆಯೋಗ ಬಂದು ಆ ಚರ್ಚೆ ಸಂವಾದದಲ್ಲಿ ಭಾಗವಹಿಸಿದಾಗ 14 ಮತ್ತು 15ನೇ ಫೈನಾನ್ಸ್ ಕಮಿಷನ್ನಿನ ಪೂರ್ವ ತಯಾರಿಯಲ್ಲಿ ಎರಡೂ ಸಂದರ್ಭದಲ್ಲಿ ಇವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಅಲ್ಲಿ ಭಾಗವಹಿಸಿದವರೊಬ್ಬರು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಾಗ ಹೇಳಿದ್ದನ್ನು ಕೇಳಿಸ್ಕೊಂಡೆ. ಆವಾಗ ರಾಜ್ಯಕ್ಕೆ ಈ ರೀತಿಯ ಅನ್ಯಾಯ ಆಗ್ತಾ ಇದೆ, ನಮಗೆ ಈ ರೀತಿಯ ಒಂದು ಸ್ಪೆಷಲ್ ಆಗಿದ್ದಂಥ ಪ್ರೊವಿಷನನ್ನು ನೀವು ಮಾಡಬೇಕು, ನಮಗೆ ಈ ಥರದ ಹಣಕಾಸಿನ ವ್ಯವಸ್ಥೆ ಬೇಕು ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲೂ ಪ್ರಸ್ತಾವನೆಯನ್ನೇ ಮಾಡಿರಲಿಲ್ಲ, ಚರ್ಚಿಸಿರಲಿಲ್ಲ ಅಂತ ಅವರು ಅಲ್ಲಿ ಇದ್ದವ್ರು ಹೇಳ್ತಾರೆ, ಐ ವಿಟ್ನೆಸ್. ಈಗ ಹಾಗಾದರೆ ದಿಢೀರಂತ ಯಾಕೆ ಬಂತು? ಇಂದಿರಾ ಗಾಂಧಿ ಅವರ ಕಾಲದಿಂದ ಇವತ್ತಿನವರೆಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಯಾವ ರೀತಿಯಲ್ಲಿ ಹಣಕಾಸಿನ ವಿಲೇವಾರಿ ಆಗ್ತಾ ಇತ್ತೋ ಅದೇ ರೀತಿಯಲ್ಲಿ ಆಗ್ತಾ ಇದೆ. ಏನೂ ಬದಲಾವಣೆ ಆಗಿಲ್ಲ. 75 ವರ್ಷಗಳಲ್ಲಿ ಯಾವತ್ತೂ ಇಲ್ಲದೆ ಇದ್ದಂಥ ಅನ್ಯಾಯದ ಕೂಗು ಈಗಲೇ ಯಾಕೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಬರ್ತಾ ಇದೆ? ಇಂಡಿ ಕೂಟ ಫೇಲ್ ಆದಂಥ ಸಂದರ್ಭದಲ್ಲಿ ಬರ್ತಾ ಇದೆ. 7 ತಿಂಗಳ ಆಡಳಿತದಲ್ಲಿ 6 ತಿಂಗಳ ಕಳೆದೋಗಿದೆ. ಈ ತಿಂಗಳೇ ಯಾಕೆ ಬಂದಿದೆ ಇತ್ತು ಕೊನೆಯ ಭಾಗದಲ್ಲಿ? ಪಂಚರಾಜ್ಯದ ಚುನಾವಣೆಯ ಸೋಲಿನ ನಂತರ ಯಾಕೆ ಬರ್ತಾ ಇದೆ? ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆಯ ನಂತರ ಇಡೀ ಭಾರತದ ಬಹುಸಂಖ್ಯಾಕ ಹಿಂದೂಗಳು ಮತ್ತು ಅಲ್ಪಸಂಖ್ಯಾಕ ಮುಸ್ಲಿಮರು ಕೂಡ ಸೇರಿಕೊಂಡು ಒಂದು ಇಡೀ ರಾಮನ ಹೆಸರಿನಲ್ಲಿ ಒಂದು ಹೊಸ ಒಂದು ಉತ್ಕರ್ಷವನ್ನು, ಒಂದು ಇಡೀ ಭಾವನಾತ್ಮಕವಾದ ಅಲೆಯನ್ನು ಎಬ್ಬಿಸ್ತಾ ಇದ್ದಾರಲ್ಲ. ಮೋದಿಯವರ ಹಿಂದೆ ಅಂಥ ಒಂದು ಆನೆ ಬಲವನ್ನು, ಧೀಶಕ್ತಿಯನ್ನು ತುಂಬ್ತಾ ಇದ್ದಾರಲ್ಲ. ಅದರ ನಂತರವೇ ಯಾಕೆ ಈ ಪ್ರತಿಭಟನೆಯ ಐಡಿಯಾ ಹುಟ್ಕೊಳ್ತು, ಈ ಕೂಗು ಹುಟ್ಕೊಳ್ತು? ಮೊದಲು ಯಾಕೆ ಬರಲಿಲ್ಲ? ಈ ರೀತಿಯ ಪ್ರಶ್ನೆಗಳು ತುಂಬ ಹುಟ್ಕೊಳ್ತವೆ. ಇದಕ್ಕೆ ಬಹಳ ಅದ್ಭುತ ಅನ್ನುವ ಹಾಗೆ ಇವತ್ತು ಪ್ರಧಾನಿಯವರು ದೇವೇಗೌಡರು ಅದಕ್ಕೆ ಉತ್ತರ ಕೊಟ್ಟರು, ಆಮೇಲೆ ಕೇಂದ್ರದ ಸಚಿವರು ಉತ್ತರ ಕೊಟ್ಟರು, ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟರು. ನಮ್ಮ ಭಾಳ ಆ್ಯಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ಕಾಣಿಸ್ಕೊಳ್ತಾ ಇದ್ದಂಥ ಮೊನ್ನೆ ಇದು ಲೋಕಸಭೆಯಲ್ಲಿ ಅದ್ಭುತವಾದಂಥ ಮಾತನಾಡಿದಂಥ ತೇಜಸ್ವಿ ಸೂರ್ಯ ಮತ್ತು ಪ್ರತಾಪ್ ಸಿಂಹ ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಸಂಪೂರ್ಣ ವಿವರಗಳನ್ನು ತೆಗೆದಿಟ್ಟರು. ಅದರ ಜೊತೆಗೆ ಪ್ರಧಾನಿ ಮೋದಿಯವರು ಎಷ್ಟು ಚಂದ ಮಾತಾಡಿದರು ಅಂತಂದರೆ ಅದರ ಕೆಲವು ಮಾತುಗಳನ್ನು ನಿಮ್ಮೆದುರು ಇಡಲಿಕ್ಕೆ ಇಷ್ಟಪಡ್ತೇನೆ ನಾನು. जो कांग्रेस 10 वर्ष में 12 नंबर से 11 नंबर पर आर्थिक व्यवस्था ले आ पाई, हम 10 साल में 5 नंबर पे ले आए.
आदरणीय सभापति जी, सबका साथ सबका विकास ये नारा नहीं है, ये मोदी की गारंटी है। सभी राज्यों का सहयोग, एक टीम बनकर के केंद्र और राज्य ने काम किया। दुनिया जिस मुसीबत को झेल नहीं पाई, हम सब ने मिल करके, किसी एक को क्रेडिट मैं कभी नहीं दूंगा, सब ने मिल करके इस देश को बचाने के लिए जो हो सकता है। G20 का आयोजन हम दिल्ली में कर सकते थे। हम दिल्ली में इन बड़े बड़े नेताओं के बीच रह करके सब कुछ क्या नहीं कर, पहले हुआ ही है। हमने ऐसा नहीं किया। हमने G20 का पूरा यश राज्यों को, दिल्ली में एक मीटिंग की तो राज्य में 200। आज विदेशी मेहमान आते हैं तो मेरा आग्रह रहता है कि आपको एक दिन किसी राज्य में जाना चाहिए। मैं उनको लेते के जाता हूं राज्यों में, ताकि उनको पता चले कि मेरा देश यानी दिल्ली नहीं है, मेरा देश चेन्नई में भी है, मेरा देश बेंगलुरु में भी है, मेरा देश हैदराबाद में भी है, मेरा देश पुरी में भी है, भुवनेश्वर में भी है, मेरा देश कलकत्ता में भी है, मेरा देश गुवाहाटी में भी है। ಒಂದು ಮೋದಿಯವರು ಏನು ಹೇಳ್ತಾರೆ ಅಂತಂದರೆ, ನನ್ನ ದೇಶ ಚೆನ್ನೈ, ಹೈದರಾಬಾದ್, ಬೆಂಗಳೂರು, ಉತ್ತರ ಪ್ರದೇಶ ಎಲ್ಲ ಕಡೆಯೂ ಇದೆ ನನ್ನ ದೇಶ, ಕೇವಲ ದೆಹಲಿ ಅಲ್ಲ. ಇದರ ಅರ್ಥ ಏನು? ನೀವು ದೆಹಲಿಗೆ ಬಂದು ರಾಜ್ಯದ ಹಣವನ್ನು ಖರ್ಚು ಮಾಡಿ, ಜನರ ತೆರಿಗೆ ಹಣವನ್ನು ಪೋಲು ಮಾಡಿ, ಇಲ್ಲಿ ಬಂದು ಒಂದು ಪ್ರಹಸನ ನಾಟಕ ಮಾಡುವ ಅಗತ್ಯ ಇತ್ತೇ ಅನ್ನುವಂಥ ಪ್ರಶ್ನೆಯನ್ನು ಹೇಳ್ತಾರೆ. ರಾಜ್ಯಗಳ ಸಹಯೋಗ, ರಾಜ್ಯಗಳ ಅಭಿವೃದ್ಧಿ, ದೇಶದ ಅಭಿವೃದ್ಧಿ. ದೇಶ ಒಂದು ಶರೀರ ಇದ್ದ ಹಾಗೆ, ಆ ಶರೀರಕ್ಕೆ ಎಲ್ಲಿಯೇ ಒಂದು ನೋವಾದರೂ, ಅದು ಕಾಲಿಗಾಗಲಿ, ತಲೆಗಾಗಲಿ, ಕಣ್ಣಿಗಾಗಲಿ, ಮೂಗಿಗಾಗಲಿ, ಅದು ಶರೀರಕ್ಕೆ ಸಮಸ್ಯೆ. ನಾನು ನನ್ನ ದೇಶವನ್ನು ಇಡೀ ಶರೀರ ಅಂತ ಭಾವಿಸ್ತಾ ಇದ್ದೇನೆ. ನನಗೆ ಯಾವ ತಾರತಮ್ಯವೂ ಇಲ್ಲ. ದೇಹದಲ್ಲಿ ಒಂದೇ ಒಂದು ಅಂಗವೂ ಊನಾದರೂ ಕೂಡ ಅದು ಇಡೀ ದೇಹದ ಊನತೆಗೆ ಸಂಬಂಧಪಟ್ಟದ್ದು ಮತ್ತು ದೇಹದ ಅವನತಿಗೆ, ಸಾವಿಗೆ ಕಾರಣವಾಗುವಂಥದ್ದು. ಹಾಗಾಗಿ ರಾಜ್ಯಗಳ ಅಭಿವೃದ್ಧಿ, ದೇಶದ ಅಭಿವೃದ್ಧಿ. ರಾಜ್ಯಗಳ ಅಭಿವೃದ್ಧಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ. ಕೇರಳದಲ್ಲಿ ಒಂದೇ ಒಂದು MP ಸೀಟ್ ಇಲ್ಲ, ಆದರೆ ಎಂಥ ರಸ್ತೆ, ರೈಲು, ಏರ್ಪೋರ್ಟು, ಎಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಅಲ್ಲಿ. ಇದು ಮಲತಾಯಿ ಧೋರಣೆ ಮಾಡುವಂಥದ್ದೇ ಆಗಿದ್ದಿದ್ರೆ ಅಲ್ಲಿ ಮುಸ್ಲಿಂ ಭಯೋತ್ಪಾದಕತೆಯ ಆಡಂಬೋಲಾದು ಪಿಣರಾಯಿ ಅದ್ಭುತವಾಗಿ ನಿಂತಲ್ಲಿ ಕುಂತಲ್ಲಿ ಮೋದಿಯವರನ್ನು ತೆಗಳುವಂಥ ಮುಖ್ಯಮಂತ್ರಿ, ಆಮೇಲೆ ಇಡೀ BJPಯ ಮತ್ತು RSSನ ಕಾರ್ಯಕರ್ತರ ಮಾರಣ ಹೋಮವನ್ನು ಮಾಡಲಾಗ್ತದೆ. ಒಬ್ಬ RSS ಕಾರ್ಯಕರ್ತರನ್ನು ಕೊಂದಂಥ 15 ಜನರಿಗೆ ಅಲ್ಲಿ ನ್ಯಾಯಾಧೀಶೆ ಅವರು ಮರಣದಂಡನೆಯನ್ನು ಕೊಟ್ಟರು. ಅವರಿಗೀಗ ಜೀವ ಬೆದರಿಕೆ ಹಾಕುವಂಥ ಕೆಲಸ ನಡೀತಾ ಇದೆ. ಅಂಥ ಕ್ಷುದ್ರ ಕ್ಷೇತ್ರವಾಗಿ ಅದು ಬದಲಾಗ್ತಾ ಇದೆ. ಆದರೂ ಕೂಡ ಅಲ್ಲಿ ಮೋದಿಯವರ ಸರ್ಕಾರ ಅಭಿವೃದ್ಧಿಯ ಕೆಲಸವನ್ನು ನಿಲ್ಲಿಸಿಲ್ಲ. ಇದರ ಜೊತೆಗೆ ಅವರು ಹೇಳ್ತಾರೆ, ಕರ್ನಾಟಕದ ಪ್ರಶ್ನೆ ಯಾಕೆ ಈಗ ಬರ್ತಾ ಇದೆ, ಏಕಾಏಕಿ ಈಗ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿ ಅದಕ್ಕೆ ಹಣಕಾಸನ್ನು ಒದಗಿಸಲಾಗದೇನೆ ಒದ್ದಾಡ್ತಾ ಇರುವಂಥ ಅತಾರ್ಕಿಕವಾದಂಥ ಒಂದು ಫಿನಾನ್ಸ್ ಮೇಂಟೆನೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ನಿಂತಂಥ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಅನಾವಶ್ಯಕವಾಗಿ ಗೂಬೆ ಕೂರಿಸ್ತಾ ಇದೆ. ಅದರ ಜೊತೆಗೆ ದಕ್ಷಿಣದ ರಾಜ್ಯಗಳನ್ನು ಒಗ್ಗೂಡಿಸುವಂಥ ಒಂದು ಮಾತಾಡಿ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಹೊರಟದ್ದು ಅತ್ಯಂತ ದುರದೃಷ್ಟಕರ. ಎಷ್ಟು ಸಾರಿ ದೇಶವನ್ನು ವಿಭಜನೆ ಮಾಡ್ತೀರಿ? ಯಾವ ವಿಷಯಗಳನ್ನು ಇಟ್ಟುಕೊಂಡು ದೇಶವನ್ನು ವಿಭಜನೆ ಮಾಡಲಿಕ್ಕೆ ನೀವು ಸಂಚು ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಅತ್ಯಂತ ಕಟುವಾಗಿ, ಮನಮುಟ್ಟುವ ಹಾಗೆ ಮೋದಿಯವರು ಮಾತಾಡಿದರು. ನನ್ನ ದೇಶದ ಒಟ್ಟು ಪರಿಕಲ್ಪನೆ ಏನು ಅಂತಂದರೆ ಸಮಗ್ರ ಅಭಿವೃದ್ಧಿ. ಒಮ್ಮೆ ನಾನು ಕೇಳ್ತೇನೆ ನಿಮ್ಮ ಹತ್ರ, ದಲಿತರ ಬಗ್ಗೆ ಇಷ್ಟು ಕಾಳಜಿಯಿಂದ ಮಾತಾಡ್ತೀರಿ, ದಲಿತರ ಹೆಸರಿನಲ್ಲಿ 75 ವರ್ಷ ರಾಜಕೀಯ ಮಾಡ್ಕೊಬಂದ್ರಿ, ನಿಮ್ಮ ಆಡಳಿತದಲ್ಲಿ ನೀವು ದಲಿತರಿಗೆ ಏನು ಮಾಡಿದ್ದೀರಿ? ನಿಮ್ಮ ಕುಟುಂಬದ ಅಭಿವೃದ್ಧಿಯನ್ನು ಬಿಟ್ಟು ಇದೇ
ದಲಿತರ ಒಂದು ನಾಯಕನನ್ನು ರಾಷ್ಟ್ರಪತಿಯಾಗಿಸಿದ್ದು ನಮ್ಮ ಹೆಮ್ಮೆ. ಬುಡಕಟ್ಟು ಜನಾಂಗದಿಂದ ಬಂದಂಥ ಒಬ್ಬ ಧೀಮಂತ ಹೆಣ್ಮಗಳನ್ನು ರಾಷ್ಟ್ರಪತಿಯಾಗಿಸಿದ್ದು ನಮ್ಮ ಹೆಮ್ಮೆ. ಆದರೆ ನೀವೇನು ಮಾಡಿದಿರಿ? ರಾಷ್ಟ್ರಪತಿಗಳನ್ನೂ ಅವಮಾನಿಸಿದ್ರಿ. ಇದೇ ಸಿದ್ದರಾಮಯ್ಯನವರು ಮೊನ್ನೆ ಏಕವಚನದಲ್ಲಿ ಮಾತಾಡಿದ್ರು, ಆಮೇಲೆ ಕ್ಷಮೆ ಕೇಳಿದರು. ಬಹುಶಃ ಅದರ ಪರ್ಯಾಯವಾಗಿ ಇವತ್ತು ಮೋದಿ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರಪತ್ನಿ ಅಂತ ಒಂದು ಸರಿ ಹೇಳಿದರು ಇದೇ ಮುಖ್ಯಮಂತ್ರಿಯವರು. ಅವರ ಬಣ್ಣದ ಬಗ್ಗೆ ಮಾತಾಡಿದ್ರಿ, ಅವರ ಉಡುಗೆ ತೊಡುಗೆ ಬಗ್ಗೆ ಮಾತಾಡಿದ್ರಿ, ಮತ್ತೆ ಸಂಸತ್ತಿನ ಉದ್ಘಾಟನೆ ಅಥವಾ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಕಣ್ಣು ಒಂದು ರೀತಿಯ ಈ ಕಣ್ಕಟ್ಟಿನ ಆಟ ಅನ್ನೋ ಹಾಗೆ ಅವರನ್ನು ಯಾಕೆ ಕರೆಯಲಿಲ್ಲ ಅಂತಲೂ ಪ್ರಸ್ತಾಪ ಮಾಡಿದ್ರಿ. ಇನ್ನೊಂದು ನೋವಿನ ವಿಚಾರವನ್ನು ಮೋದಿಯವರು ದೇಶದ ಮುಂದಿಟ್ಟರು. ಇವತ್ತು ನಾನು 10 ವರ್ಷ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ UPA ಸರ್ಕಾರ ನನಗೆ ಎಂಥ ಒಂದು ಸ್ಥಿತಿಯಲ್ಲಿ ನನ್ನನ್ನು ಇಟ್ಟಿತ್ತು ಅಂತಂದರೆ 10 ವರ್ಷವೂ ನಾನು ಪ್ರಧಾನಿಯವರನ್ನೇ ಭೇಟಿಯಾಗಲಿಕ್ಕೆ ಒಂದು ಅವಕಾಶ ಕೊಟ್ಟಿಲ್ಲ. ಅದನ್ನು ನಾನು ಕೈಕಟ್ಟು ಕೂತಿಲ್ಲ, ಕಣ್ಣೀರಾಗ್ತಾ ಕೂತಿಲ್ಲ. ಆ ಎಲ್ಲ ವಿರೋಧವನ್ನು ಎದುರಿಸಿ ಗುಜರಾತನ್ನು ಮಾದರಿಯಾಗಿ ಕಟ್ಟಿದೆ ನಾನು. ಆದರೆ ನಾನು ಹಾಗೆ ಮಾಡಿದ್ನೇನು? ಒಂದು ಕ್ಷಣವೂ ನಾನು ಹಾಗೆ ಮಾಡಿಲ್ಲ. ಹಾಗೆ ಮಾಡಿದ್ದಿದ್ರೆ ದಾಖಲೆ ಕೊಡಿ. ಒಮ್ಮೆ ನಾನು ಹಾಗೆ ಮಾಡಬಹುದು ಅಂತಲಾಗಿದ್ದಿದ್ರೆ G20 ಸಂಪೂರ್ಣ ಎಲ್ಲ ಸಭೆಯನ್ನು ದೆಹಲಿಯಲ್ಲೇ ಮಾಡಬಹುದಿತ್ತು. ಆದರೆ ಪ್ರತಿ ರಾಜ್ಯದಲ್ಲಿ ನಾನು ಮಾಡಿದೆ. ಯಾಕೆ ಗೊತ್ತಾ? ವಿದೇಶಿ ಗಣ್ಯರು, ಅಭ್ಯಾಗತರು ಎಲ್ಲ ಬಂದವರು ನನ್ನ ರಾಜ್ಯಗಳನ್ನು ನೋಡಬೇಕು. ಪ್ರತಿ ರಾಜ್ಯವನ್ನು ಇಂಡಿವಿಜುವಲ್ ಆಗಿ ಅವರು ಗಮನಿಸಬೇಕು. ಆವಾಗ ಅವರ ಅವರ ಕಲ್ಪನೆಯಲ್ಲಿ ನಮ್ಮ ರಾಜ್ಯ ಮತ್ತು ರಾಜ್ಯದ ಒಟ್ಟು ಒಂದು ಚಿತ್ರ ಅವರ ಮನಸ್ಸಿಗೆ ಬಂದರೆ ಅದರಿಂದ ಮುಂದೆ ದೇಶಕ್ಕೆ ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ನಾನು ಕಟ್ಟದೆ ಹೊರತು ದಕ್ಷಿಣಕ್ಕೊಂದು ರೀತಿ, ಉತ್ತರಕ್ಕೊಂದು ರೀತಿ ನನ್ನ ಆಡಳಿತದಲ್ಲಿ ನಾನು ಮಾಡೇ ಇಲ್ಲ. ದೇಶದ ಅಭಿವೃದ್ಧಿಗೆ ರಾಜ್ಯಗಳ ಅಭಿವೃದ್ಧಿಯೇ ಮಹಾ ಕೊಡುಗೆ. ರಾಜ್ಯ ಒಂದು ಹೆಜ್ಜೆ ಇಟ್ಟರೆ ದೇಶ 2 ಹೆಜ್ಜೆಯನ್ನು ಮುಂದಿಡ್ತದೆ. ಇದನ್ನು ಇವತ್ತು ಅತ್ಯಂತ ಸ್ಪಷ್ಟವಾಗಿ ಅದ್ಭುತವಾಗಿ ಮಾತಾಡಿದರು. ಕೊನೆಗೂ ನಾನು ಕೇಳುವ ಪ್ರಶ್ನೆ ಇಷ್ಟೇ: ರಾಜಕೀಯ ಷಡ್ಯಂತ್ರಕ್ಕಾಗಿ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಹಾಕ್ತಾ ಇದ್ದೀರಿ. ರಾಜ್ಯದ ತೆರಿಗೆ ಹಣವನ್ನು, ಬೊಕ್ಕಸವನ್ನು ಖಾಲಿ ಮಾಡ್ತಾ ಇದ್ದೀರಿ. ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಾಗ ನಾರಾಯಣ ಮೂರ್ತಿಯಿಂದ ಹಿಡಿದು, ಸಾಮಾನ್ಯರಿಂದ ಹಿಡಿದು, ನಮ್ಮಂಥ ಪತ್ರಕರ್ತರಿಂದ ಹಿಡಿದು, ಪ್ರತಿಯೊಬ್ಬರು ಆರ್ಥಿಕ ತಜ್ಞರಿಂದ ಹಿಡಿದು ಎಲ್ಲರೂ ಹೇಳಿದರು ಆರ್ಥಿಕವಾದಂಥ ವಿಷಮತೆ ಬರ್ತದೆ ರಾಜ್ಯಕ್ಕೆ, ಅಸಮತೋಲನ ಪ್ರಾಪ್ತ ಆಗತ್ತೆ, ಬೊಕ್ಕಸ ಬರಿದಾಗ್ತದೆ. ದೇಶದಲ್ಲಿ ಅತ್ಯಂತ ಸಮೃದ್ಧವಾದಂಥ ರಾಜ್ಯ ಕರ್ನಾಟಕ. ಆ ಕರ್ನಾಟಕವನ್ನು ನೀವು ಕೊಳ್ಳೆ ಹೊಡಿತಾ ಇದ್ದೀರಿ, ದ್ರೋಹ ಮಾಡ್ತಾ ಇದ್ದೀರಿ. ಚಾರಿತ್ರಿಕವಾಗಿ ಅದರ ಅಭಿವೃದ್ಧಿಯನ್ನು ಹಿನ್ನಡೆಗೆ ತಳ್ತಾ ಇದ್ದೀರಿ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಈ 7 ತಿಂಗಳಲ್ಲೇ ಸಿಕ್ಕಿದ್ವು. 7 ವರ್ಷ ಅಲ್ಲ, 5 ವರ್ಷ ಅಲ್ಲ. ಅವರ ಸಚಿವರೇ ಹೇಳಿದರು, DK ಅವರು ಹೇಳಿದರು. ಇದೆಲ್ಲವನ್ನು ಇಟ್ಟುಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಇಂಥ ಕ್ಷುದ್ರವಾದ ರಾಜಕಾರಣ ಮಾಡ್ಬೋದಾ? ಇಂಥ ಕ್ಷುದ್ರವಾದ ರಾಜಕಾರಣ, ಕೇಂದ್ರದಿಂದ ಬರುವ ಅನುದಾನದ ಹಣ ಇತ್ಯಾದಿ, ಅದಕ್ಕೆ ಅದರದೇ ಆದಂಥ ಒಂದು ಮಾರ್ಗ ಇದೆ, ಅದರದೇ ಆದಂಥ ಪಡ್ಕೊಳ್ಳುವ ರೀತಿ ಇದೆ. ಕೇಂದ್ರ ಸರ್ಕಾರದೊಟ್ಟಿಗೆ ಒಂದು ಒಳ್ಳೆಯ ಅನುಸಂಧಾನದ ಮಾರ್ಗವನ್ನು ಹೊಂದಬೇಕು, ಸ್ನೇಹಶೀಲತೆಯನ್ನು ಹೊಂದಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನೀವು ಏಕವಚನದಲ್ಲಿ ಮೋದಿಯವರನ್ನು ಬೈತಾ ಇದ್ದೀರಿ ಸಿದ್ದರಾಮಯ್ಯನವರೇ. ಇಡೀ ಕೇಂದ್ರ ಸರ್ಕಾರವನ್ನು ವಾಚಾಮಗೋಚರವಾಗಿ ಬೈತಾ ಇದ್ದೀರಿ. ರಾಷ್ಟ್ರಪತಿಗಳನ್ನು ಏಕವಚನದಲ್ಲಿ ಬೈತಾ ಇದ್ದೀರಿ. ಮೋದಿಯವರನ್ನಂತೂ ಸಂಪೂರ್ಣವಾಗಿ ಒಂದು ರೀತಿಯ ನೊಣದ ಹಾಗೆ ಹೊಸಕ್ಕೆ ಹಾಕಬೇಕು ಅನ್ನುವಂಥ ಹುಂಕಾರವನ್ನು ಮಾಡ್ತಾ ಇದ್ದೀರಿ. ಆದರೂ ಕೂಡ ಮೋದಿಯವರು ನಿಮಗೆ ಎಷ್ಟು ಬಾರಿ ಅವಕಾಶ ಕೊಟ್ಟರು? ನಿಮ್ಮನ್ನು ಎಷ್ಟು ಸಾರಿ ಸಂದರ್ಶನಕ್ಕೆ ಅವಕಾಶ ಕೊಟ್ಟರು? ನಿಮ್ಮನ್ನು ಎಷ್ಟು ವಿಶ್ವಾಸದಿಂದ ನಡೆಸ್ಕೊಂಡಿದ್ದಾರೆ ಅವರು? ಅದೇ ಮೋದಿಯವರು 10 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ನಲ್ಲಿ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ಸು ಪಕ್ಕಾ ದ್ವೇಷದ ರಾಜಕಾರಣವನ್ನು ಮಾಡಿದ್ದು. ಇವತ್ತು ಅವರು ಅದರ ಸತ್ಯವನ್ನು ತೆರೆದಿಟ್ಟರು. ಕಣ್ಣೆದುರು ಸತ್ಯ ಸತ್ಯವಾಗಿಯೇ ಕಾಣ್ತದೆ. ನೀವು ಎಷ್ಟು ಬೇಕಾದರೂ ಸುಳ್ಳು ಹೇಳಿ, ಏನು ಬೇಕಾದರೂ ಮಾಡಿ, ಏನು ಜಂತರ್ ಮಂತರಲ್ಲಿ
ಪ್ರತಿಭಟನೆ ಮಾಡೋದು ನೀವು? ನಿಮ್ಮ ಸಚಿವರು ಮತ್ತು ಶಾಸಕರು ಅಲ್ಲಿ ನಿದ್ದೆ ಹೊಡಿತಾ ಇದ್ರು. ಅದರ ಚಿತ್ರ ನೋಡಿ. ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಹಣಕಾಸಿನ ಆಯೋಗವನ್ನು ರಚನೆ ಮಾಡ್ತಿದ್ದೀವಿ. ಇಲ್ಲಿವರೆಗೆ ದೇಶದಲ್ಲಿ 15 ಹಣಕಾಸು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದಾರೆ. ಈಗ 16ನೇ ಹಣಕಾಸಿನ ಆಯೋಗ ರಚನೆಯಾಗಿದೆ. ನಾವ್ಯಾರು ಕೂಡ ಒಕ್ಕೂಟದ ವ್ಯವಸ್ಥೆ ನಿದ್ದೆ ಹೊಡಿತಾ ಇದ್ರು. ಪ್ರತಿ ಒಂದನ್ನು ನೀವು ನೋಡಿದಾಗ ಗೊತ್ತಾಗತ್ತೆ ಇದು ರಾಜಕೀಯವಂತ ದುರುದ್ದೇಶದ ಪ್ರತಿಭಟನೆ, ರಾಜ್ಯದ ಹಿತ ಕಾಯುವ ಪ್ರತಿಭಟನೆ ಅಲ್ಲ. ಹಾಗೆ ನೋಡಿದರೆ ಕಾಡುಗೊಲ್ಲರ ಪ್ರಸ್ತಾಪದಿಂದ ಹಿಡಿದು ಕಾವೇರಿಯ ಟ್ರಿಬ್ಯುನಲ್ನಿಂದ ಆಗ್ತಾ ಇರುವಂಥ ಅನ್ಯಾಯ ಮತ್ತು ಅದರ ನ್ಯಾಯದಾನದ ಇಡೀದಾದಂಥ ನಿರಂತರವಾದಂಥ ಚಲನೆ, ನಿಧಾನಗತಿ, ಇವೆಲ್ಲ ಗಮನಿಸಿದಂಥ ದೇವೇಗೌಡರು 91 ವರ್ಷದ ವಯಸ್ಕ ಜ್ಞಾನಿ, ಅನುಭವಿ, ಅವರು ನಿನ್ನೆ ಇದರಲ್ಲಿ ಲೋಕಸಭೆಯಲ್ಲಿ ಮಾಡಿದಂಥ ಭಾಷಣ ಇದೆಯಲ್ಲ, ಆ ಭಾವನಾತ್ಮಕವಾದಂಥ ಒಂದು ಕಳಕಳಿ ಈ ಸಿದ್ದರಾಮಯ್ಯನವರೇ ನಿಮಗೆ ಈ ಜನ್ಮದಲ್ಲಿ ಪ್ರಾಪ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರತಿಯೊಬ್ಬರು ಇದನ್ನು ನೋಡಿ ಕಲಿಬೇಕು. What has happened in Karnataka? So many guarantees. With these guarantees, we have been defeated. Now, it has been reported in press what has happened there. The mother and son, without getting any job, they are going to Haveri. There they are also, they have not got any job. They have want to went back. By going train, they have no ticketless. They checked and made them to get down. There the boy is going to commit suicide. This is how the guarantees are working today in Karnataka. And now, tomorrow they are going to have a big rally in Jantar Mantar. And they have invited all of us to join the rally. See how the political atmosphere in this country, with this type of expenditure we are going to spend in so many so-called guarantees, unproductive, just only short-time gain. I have never done it, though I was in 10 months. Forget that. ಅವರು ಅಷ್ಟು ಚೆನ್ನಾಗಿ ಪ್ರಧಾನಿಯವರ ಎದುರು, ಕೇಂದ್ರ ಸರ್ಕಾರದ ಎದುರು ರಾಜ್ಯದ ಅಹವಾಲುಗಳನ್ನು ಅದ್ಭುತವಾಗಿ ಮಂಡಿಸಿದರು. ಅದು ಕಳಕಳಿ, ಅದು ರಾಜ್ಯದ ಹಿತ ಕಾಯುವ ದೃಷ್ಟಿ. ನಿಮ್ಮಾಗೆ ಸ್ಪೆಷಲ್ ಫ್ಲೈಟು, ಮೋಜು ಮಸ್ತಿ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಬಾಯಲ್ಲಿ ಬರ, ಬಡತನ, ಅದೇ ನಿಮ್ಮ ಹೋಗುವಿಕೆ ಕೇಂದ್ರಕ್ಕೆ. ಯಾವ ರೀತಿಯಲ್ಲಿ ಹೋಗ್ತೀರಿ? ಒಂದು ಮದುವೆಗೆ ಹೋಗ್ಲಿಕ್ಕೆ ಸ್ಪೆಷಲ್ ಚಾರ್ಟರ್ಡ್ ಫ್ಲೈಟ್ ಬೇಕು ನಿಮಗೆ. ಕೇಳಿದ್ರೆ ಏನು ಹೇಳ್ತೀರಿ? ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ನಮ್ಮಲ್ಲಿ ಬರ ಇದೆ, ನಮಗೆ ಬಡತನ ಇದೆ, ನಮಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಕೇಂದ್ರ ನಮ್ಮನ್ನು ಮಲತಾಯಿ ಧೋರಣೆ ಮಾಡ್ತಾ ಇದೆ. ಅದಕ್ಕೆ ಸರಿ ಜಾಡಿಸಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು. ನಾವು ಏನು ಕೊಟ್ಟಿದ್ದೇವೆ, ಹೇಗೆ ವರ್ತಿಸ್ತಾ ಇದ್ದೇವೆ, ನೀವೇನು ಮಾಡಿದ್ದೀರಿ? ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕೆಂತಂದರೆ ಪ್ರತಿಯೊಬ್ಬರು ಹೇಳಿದರು, ನಿಮ್ಮ ಬಿಟ್ಟಿ ಭಾಗ್ಯಗಳಿಂದಲೇ ಇಡೀ ವಿಶ್ವದಲ್ಲಿ ಏನಾಗಿದೆ, ಭಾರತದ ಅಕ್ಕಪಕ್ಕದ ಶ್ರೀಲಂಕಾ, ಪಾಕಿಸ್ತಾನ, ನೇಪಾಳ, ಇಲ್ಲೆಲ್ಲ ಏನೇನಾಗಿದೆ, ವೆನಿಜುವೆಲಾ ಏನಾಗಿದೆ, ಫ್ರಾನ್ಸ್ ಏನಾಗಿದೆ, ಎಲ್ಲವನ್ನು. ಆದರೆ ನೀವು ಅದನ್ನು ಯಾವುದೂ ಕಿವಿಗೆ ಹಾಕ್ಕೊಳ್ಳುವ ಸ್ಥಿತಿಯಲ್ಲಿ ಇವತ್ತಿಗೂ ಇಲ್ಲ. ಅದರ ಸತ್ಯಸ್ಥಿತಿ ಏನು ಅಂತಂದರೆ, ನಿಮ್ಮ ದಿವಾಳಿ ಎದ್ದ ಸರ್ಕಾರ ಏನಾದರೂ ಮಾಡಿ ಒಂದು ಕೇಂದ್ರ ಸರ್ಕಾರದ ಮೇಲೆ ಹಣಕಾಸನ್ನು ಕೊಡಿ ಅಂತ ಒಂದು ಒತ್ತಡವನ್ನು ಹೇರೋದು, ಅದೊಂದು ನೆಪ, ಅದೊಂದು ನಾಟಕ. ಆ ಮೂಲಕ ಈ ಬರುವ ಲೋಕಸಭಾ ಚುನಾವಣೆಗೆ ಒಂದು
ಬೇರೆಯೇ ಆದಂಥ ದಕ್ಷಿಣದ ರಾಜ್ಯಗಳ ಒಕ್ಕೂಟದ ದೃಷ್ಟಿಯಲ್ಲಿ ಮೋದಿಯವರನ್ನು ಕಟ್ಟಾಕಲಿಕ್ಕೆ ಹೊರಟಿದ್ದೀರಿ. ನೀವು ರಾಜ್ಯದ ಹಿತ ಕಾಯ್ಲಿಕ್ಕೆ ಹೋದದ್ದಲ್ಲ. ಇದು ರಾಜ್ಯದ ರೈತರು ಭಾವಿಸಬೇಕು, ರಾಜ್ಯದ ಎಲ್ಲ 6-7 ಕೋಟಿ ಜನ ಇದನ್ನು ಎಚ್ಚರದಿಂದ ಗಮನಿಸಬೇಕು. ರಾಜ್ಯ ಸರ್ಕಾರ ಚಾರಿತ್ರಿಕವಾದಂಥ ಒಂದು ಕೆಟ್ಟ, ದುಷ್ಟ, ದುರ್ಗತಿಯ ಹೆಜ್ಜೆಯನ್ನು ಇಟ್ಟಿದೆ. ಕೇಂದ್ರ ಸರ್ಕಾರದೊಟ್ಟಿಗೆ ನೇರವಾದಂಥ ಯುದ್ಧವನ್ನು ಸಾರಿದೆ. ಅಂದರೆ ಇದು ದೇಶ ವಿಭಜನೆಯ ಮಾತು ಕೇವಲ ಮಾತಲ್ಲ, ಇದೊಂದು ಹೂಟ, ಇದೊಂದು ಷಡ್ಯಂತ್ರ. ಇದರ ಹಿಂದೆ ರಾಜಕೀಯವಾದಂಥ ದಾಳ ಉರುಳಿಸುವಿಕೆ ಇದೆ. ಮುಂಬರುವ ಎಲೆಕ್ಷನ್ನಿಗೆ ಇದರ ಲಾಭವನ್ನು ಪಡ್ಕೊಳ್ಬೇಕು ಅಂತ ನಮ್ಮ ತೆರಿಗೆಯ ಹಣವನ್ನು ಬಿಟ್ಟಿಯಾಗಿ ಖರ್ಚು ಮಾಡಿ, ಮೋಜು ಮಸ್ತಿ ಮಾಡಿ ಈಗ ವಾಪಸ್ ಬರ್ತಾ ಇದ್ದಾರೆ. ಇಷ್ಟು ಜನರಿಗೆ ಅರ್ಥ ಆದರೆ ಸಾಕು. ನಮಸ್ತೆ.